ನಮಸ್ಕಾರ ವೀಕ್ಷಕರೇ, ಆರ್ಕೆ ಆರ್ಟ್ರೋಲ್ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತ್ರಿವಿಕ್ರಮ್ ಅವರು ಭವ್ಯ ಅವರ ಜೊತೆಗಿನ ಮದುವೆ ಬಗ್ಗೆ ಅಚ್ಚರಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಅದೇನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಹಾಗೆ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಹಾಗೆ ರನ್ನರ್ ಯಾರು ಅಂತ ಇವಾಗಲೇ ಎಲ್ಲರಿಗೂ ಗೊತ್ತಿದೆ. ನಿನ್ನೆ ಅಷ್ಟೇ ಬಿಗ್ ಬಾಸ್ ಸೀಸನ್ 11 ಮುಕ್ತಾಯಗೊಂಡಿದೆ. ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಹನುಮಂತ ಆದರೆ ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ ಅವರು ಹೊರಹೊಮ್ಮಿದ್ರು. ಇದೇ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರಿಗೆ ಮಾಧ್ಯಮದವರು ಕೆಲವು ಪ್ರಶ್ನೆ ಮಾಡಿದ್ದಾರೆ. ಹನುಮಂತು ಗೆದ್ದಿರೋದಕ್ಕೆ ನಿಮಗೆ ಎಷ್ಟು ಖುಷಿ ಇದೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ತ್ರಿವಿಕ್ರಮ್ ಅವರು, ಮೇಡಮ್, ಹನುಮಂತ ಒಂಥರ ನಾಟಿ ತಳೆ ಇದ್ದಂಗೆ. ಸೊ ಕನ್ನಡಕ್ಕೆ ಸಿಕ್ಕಿರೋ ಒಂದು ಗಿಫ್ಟು. ಸೊ ಅವನು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾನೆ, ಹಾಗೆ ತುಂಬಾ ಒಳ್ಳೆಯ ವ್ಯಕ್ತಿತ್ವ ಇರೋನು. ಇದೇ ತರ ಇರಲಿ. ಹಾಗೆ ಅವನು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ಅದಕ್ಕೂ ಕಂಗ್ರಾಚ್ಯುಲೇಷನ್ ಅಂತ ಅವರ ಪ್ರಶ್ನೆಗೆ ಉತ್ತರ ಕೊಡುತ್ತಾರೆ ತ್ರಿವಿಕ್ರಮ್ ಅವರು. ಹಾಗೆ ಇದರಲ್ಲಿ ಅವನು ಗೆದ್ದಿದ್ದಕ್ಕೆ ನನಗೇನು ಬೇಜಾರ ಇಲ್ಲ ಮೇಡಮ್ ಅಂತ ಹೇಳ್ತಾರೆ. ಅದಕ್ಕೆ ರಿಪೋರ್ಟರ್, ಅವರ ಮದುವೆ ಬಗ್ಗೆ ಹೇಳಿದ್ರಿ, ಬಟ್ ನಿಮ್ಮ ಮದುವೆ ಬಗ್ಗೆ ಏನು ಹೇಳ್ತಾ ಇಲ್ಲ ಅಂತ ಕೇಳಿದ್ರು. ಅದಕ್ಕೆ ತ್ರಿವಿಕ್ರಮ್ ಅವರು, ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿರುವ ತ್ರಿವಿಕ್ರಮ್ ಅವರು ತಮ್ಮ ಮದುವೆ ಬಗ್ಗೆ ಆಶ್ಚರ್ಯ ಹೇಳಿಕೆ ನೀಡಿದ್ದಾರೆ. ನಿಮ್ಮ ಮದುವೆ ಯಾವಾಗ ಎಂದು ಕೇಳಿದ್ದಕ್ಕೆ ತ್ರಿವಿಕ್ರಮ್ ಅವರು ಭವ್ಯ ಬಗ್ಗೆ ಮಾತನಾಡುತ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದರು. ಆದರೆ ತ್ರಿವಿಕ್ರಮ್ ಅವರು, ನೋಡೋಣ, ನಮಗೆಲ್ಲ ಯಾರು ಸಿಗ್ತಾರೆ ಅನ್ನೋದನ್ನ ನೋಡಬೇಕು, ನಮಗೆ ಸರಿ ಹೊಂದುವವರನ್ನು ನೋಡಿ ಮದುವೆ ಆಗಬೇಕು ಎಂದು ಹೇಳುವ ಮೂಲಕ ಶಾಕ್ ನೀಡಿದ್ದಾರೆ. ಇನ್ನು ಬಿಗ್ ಬಾಸ್ನಲ್ಲಿ ತ್ರಿವಿಕ್ರಮಿಗೆ ಹುಡುಗಿ ಸಿಕ್ಕಿದ್ದಾರೆ ಎನ್ನುವ ಪ್ರಶ್ನೆಗೂ ನೇರವಾಗಿ ಉತ್ತರ ನೀಡಿದ್ದಾರೆ. ಭವ್ಯ ಇನ್ನೂ ಚಿಕ್ಕಳು ಎನ್ನುವ ಮೂಲಕ ಅವರನ್ನು ಮದುವೆ ಆಗೋದಿಲ್ಲ ಎಂದು ತ್ರಿವಿಕ್ರಮ್ ಅವರು ಸ್ಪಷ್ಟಪಡಿಸಿದ್ದಾರೆ. ತ್ರಿವಿಕ್ರಮ್ ಹೇಳಿಕೆ ಸದ್ಯ ಬಿಗ್ ಬಾಸ್ ಅಭಿಮಾನಿಗಳಿಗೆ ತುಂಬಾ ಗಾಬರಿ ಉಂಟು ಮಾಡಿದೆ. ಅದರಲ್ಲೂ ಭವ್ಯ ಹಾಗೆ ತ್ರಿವಿಕ್ರಮ್ ಅವರ ಫ್ಯಾನ್ಸ್ಗೆ ತುಂಬಾನೇ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಅವರಿಬ್ಬರ ಹೆಸರು ಮೇಲೆ ತುಂಬಾನೇ ಪೇಜ್ ಕ್ರಿಯೇಟ್ ಆಗ್ತಿದ್ದು, ಹಾಗೆ ಇದೇನಪ್ಪ ತ್ರಿವಿಕ್ರಮ್ ಅವರು ಭವ್ಯ ಅವರಿಗೆ ಹೀಗೆ ಮಾಡಿಬಿಟ್ರು ಅಂತ ಕೆಲವೊಬ್ರು ಮಾತಾಡ್ಕೊಳ್ತಿದ್ದಾರೆ. ಹಾಗೆ ಇನ್ನು ಕೆಲವೊಬ್ರು ಅಂತೂ ತುಂಬಾನೇ ಕಮೆಂಟ್ ಹಾಕಿದ್ದಾರೆ. ಚಿಕ್ಕವಳು ಅಂತ್ಯ ಮತ್ತೆ ಚಿಕ್ಕವಳ ಜೊತೆ ಲವ್ವಿ ಡವ್ವಿ ಯಾಕೆ ಮಾಡಿದೆ, ಮಾಸ್ಟರ್ ಮೈಂಡ್ ತ್ರಿವಿಕ್ರಮ್ ಅಂತ ಕೆಲವೊಬ್ರು ಕಮೆಂಟ್ ಹಾಕಿದ್ದಾರೆ. ಹಾಗೆ ಪ್ರಪೋಸ್ ಮಾಡುವಾಗ ಚಿಕ್ಕವಳು ಅನ್ಸ್ಲಿಲ್ವಾ, ಭವ್ಯಕ್ಕಿಂತ ಒಳ್ಳೆ ಹುಡುಗಿ ಸಿಗಲ್ಲ ನಿಮಗೆ ಅಂತ ಕಮೆಂಟ್ ಮಾಡಿದ್ದಾರೆ. ಲವ್ ಯು ಅಂದಾಗ ಇಲ್ಲದೆ ಇರೋ ಏಜ್ ಮ್ಯಾಟ್ರು ಇವಾಗ ಯಾಕೆ ಅಂತ ಕೆಲವೊಬ್ರು ಕಮೆಂಟ್ ಮಾಡಿದ್ದಾರೆ. ಹಾಗೆ ಕಿಲಾಡಿ ಮಾಸ್ಟರ್ ಮೈಂಡ್ ಮಾಸ್ಟರ್ ಎಂದು ಎಲ್ಲ ಕಮೆಂಟ್ ಮಾಡಿದ್ದಾರೆ. ಹಾಗೆ ಮೋಕ್ಷಿ ಮೇಲೆ ಕಣ್ಣಿರೋದಕ್ಕೆ ಭವ್ಯ ಚಿಕ್ಕಳಾದ್ಲು ಅಂತ ಕೆಲವೊಬ್ರು ಅಂತ ತುಂಬಾನೇ ಕಮೆಂಟ್ ಮಾಡಿದ್ದಾರೆ. ಹಾಗೆ ಮೋಸ ಮಾಡಬೇಡಿ ತ್ರಿವಿಕ್ರಮ್ ಅವರೇ ಭವ್ಯ ಗೌಡ ಅವರಿಗೆ ಅಂತ. ಯಾಕಂದ್ರೆ ಈ ಸೀಸನ್ ಅಲ್ಲಿ ಕ್ಯೂಟ್ ಜೋಡಿ ಎಂದೇ ತ್ರಿವಿಕ್ರಮ್ ಹಾಗೂ ಭವ್ಯ ಕಾಣಿಸಿಕೊಂಡಿದ್ದರು. ಇವರ ಪೋಷಕರು ಬಂದಾಗಲೂ ಮದುವೆ ವಿಚಾರವಾಗಿ ಪರೋಕ್ಷವಾಗಿ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ರು. ಫಿನಾಲೆಗೂ ಮುನ್ನ ಭವ್ಯಗೆ ಸ್ಪೆಷಲ್ ಲೆಟರ್ ಬರೆದಿದ್ದ ತ್ರಿವಿಕ್ರಮ್ ಅವರು ಐ ಲವ್ ಯು ಎಂದೇ ಹೇಳಿದರು. ಬಳಿಕ ಬಿಗ್ ಬಾಸ್ ಮುಗಿದ ಮೇಲೆ ಮದುವೆ ಆಗ್ತಾರೆ ಎನ್ನುವುದು ಟಾಕ್ ಆಫ್ ದಿ ಟೌನ್ ಆಗಿತ್ತು. ಹಾಗೆ ಬಿಗ್ ಬಾಸ್ ಮನೆಗೆ ಹೋಗಿದ್ದ ತ್ರಿವಿಕ್ರಮ್ ಅವರ ತಾಯಿ ಕೂಡ ಈ ಜೋಡಿಯನ್ನು ಮೆಚ್ಚಿ ಮಾತನಾಡಿದ್ರು. ಇಬ್ಬರು ರಾಧಾಕೃಷ್ಣ ತರ ಇದ್ದೀರಿ ಎನ್ನುವ ಮೂಲಕ ಅವರ ಮದುವೆಗೆ ಓಕೆ ಅಂದಿದ್ರು. ಭವ್ಯ ಅವರ ತಂದೆ ಕೂಡ ತ್ರಿವಿಕ್ರಮ್ ಅವರನ್ನು ಮೆಚ್ಚಿಕೊಂಡಿದ್ದರು. ಇವರ ಲವ್ ಸ್ಟೋರಿ ಕಂಡು ಮನೆ ಮುಂದೆ ಎಲ್ಲ ಶಾಕ್ ಆಗಿದ್ದರು. ಇಂದೀಗ ಮನೆಯಿಂದ ಹೊರ ಬಂದ ನಂತರ ತ್ರಿವಿಕ್ರಮ್ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ನೇರವಾಗಿ ಭವ್ಯ ಇನ್ನೂ ಚಿಕ್ಕವಳು ಎನ್ನುವ ಮೂಲಕ ಗಾಸಿಪ್ ಗಳಿಗೆ ಫುಲ್ಲಿ ಸ್ಟಾಪ್ ಇಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಅವ್ರನ್ನ ತ್ರಿವಿಕ್ರಮ್ ಅವರು ಯೂಸ್ ಮಾಡ್ಕೊಂಡ್ರ ಅನ್ನುವ ಅನುಮಾನ ಶುರುವಾಗಿದೆ.